ತೋರಿಸಿದ್ರೆ ಪೇಪರಲ್ಲಿ ಕೂಡ ಇರಲ್ಲ ವಿದ್ಯಾರ್ಥಿ ಚುನಾವಣೆ ಪಟ್ಟಣದಲ್ಲಿರುವ ನಳಂದ ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಏನಿದೆ ನಮ್ಮ ನಳಂದ ಇನ್ಸ್ಟಿಟ್ಯೂಷನ್, ಈ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಸೈನ್ಸ್ ಎಕ್ಸಿಬಿಷನನ್ನು ಇವತ್ತು ಪ್ರಾರಂಭ ಮಾಡಿದ್ವಿ. ಈ ಸೈನ್ಸ್ ಎಕ್ಸಿಬಿಷನಲ್ಲಿ ನಮ್ಮ ಉಪಾಧ್ಯಾಯರು, ನಮ್ಮ ಹುಡುಗರು ಎಲ್ಲ ಒಟ್ಟಿಗೆ ಸೇರಿ ಈ ಎಕ್ಸಿಬಿಷನ್ನ ಪ್ರಯತ್ನ ಮಾಡಿ ಕ್ರಮಪೂರ್ವಕವಾಗಿ ಇದನ್ನು ನಿರ್ವಹಿಸಿದ್ದಾರೆ. ಇದರಲ್ಲಿ ಮೂಲತಃ ನೋಡಿದ್ರೆ ನಮ್ಮ ಈಶಾ ಫೌಂಡೇಶನ್, ಏನು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಇದೆಯೋ ಅದರ ನವೀನ ರೀತಿಯಲ್ಲಿ, ಅದರ ಪ್ರತಿಕೃತಿ ರೀತಿಯಲ್ಲಿ ಇವತ್ತು ನಮ್ಮ ಹುಡುಗರು ಇದನ್ನು ನಿರ್ದೇಶನ ಮಾಡಿ ನೀವು ಎಲ್ರಿಗೂ ಮನಮುಟ್ಟುವಂಥ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೈ ಶ್ರೀರಾಮ್ ಅಂತ ಅಯೋಧ್ಯ ಶ್ರೀರಾಮನು ಯಾವ ಥರ ಇದ್ದಾರೋ ಅದೇ ರೀತಿ ಒಬ್ಬ ನಿರ್ಮಿತವಾದಂಥ ಹುಡುಗನ ಕೈಯಲ್ಲಿ ಶ್ರೀರಾಮನ ಒಂದು ಡ್ರೆಸ್ಸನ್ನು ಹಾಕಿಸಿ ನಮಗೆ ದೇವರ ಪ್ರತಿರೂಪದಂತೆ ಕಾಣುವ ರೀತಿಯಲ್ಲಿ ಶ್ರೀರಾಮನನ್ನು ಇಲ್ಲಿ ದರ್ಶನ ಮಾಡೋ ರೀತಿಯಲ್ಲಿ ಈ ಆರ್ಚ್ ಎಕ್ಸಿಬಿಷನ್ ಮಾಡಿದ್ದಾರೆ. ಮತ್ತು ನರಕ ಮತ್ತು ಸ್ವರ್ಗ ಅಂತ ಈ ಎರಡು ಪ್ರವೃತ್ತಿಗಳನ್ನು ಹುಡುಗರು ಬಹಳ ಅವಲೋಕಿಸಿ ಪ್ರತಿಯೊಬ್ಬರು ನೋಡಿ ಮನರಂಜಿಸುವ ರೀತಿಯಲ್ಲಿ ನರಕ ಯಾವ ಥರ ಇರ್ತದೆ, ಸ್ವರ್ಗ ಯಾವ ಥರ ಇರ್ತದೆ, ನಾವು ಮಾಡಿದ ಒಂದು ಕೆಲಸಗಳ ಬಗ್ಗೆ ನಮಗೆ ಏನೇನು ಶಿಕ್ಷೆ ಮತ್ತು ಏನು ಅನಾನುಕೂಲಗಳು ಆಗ್ತವೆ ನಮ್ಮ ದೇಹಕ್ಕೆ ಮತ್ತು ನಮಗೆ ಅಂತ ಒಂದು ತೋರಿಸಿದ್ದಾರೆ. ಅದೇ ರೀತಿ ಸ್ವರ್ಗಕ್ಕೆ ಬಂದಾಗ ಶ್ರೀಕೃಷ್ಣನ ಅಥವಾ ನಮ್ಮ ನಾರಾಯಣನ ಒಂದು ಆಸ್ಥಾನದಲ್ಲಿ ನಾರಾಯಣ ಕೃಪಾ ಕಟಾಕ್ಷ ಯಾವ ಥರ ನಮ್ಮ ಮನುಷ್ಯನ ಮೇಲೆ ಪ್ರತಿಕೂಲವಾಗಿ ಬೀಳ್ತದೆ, ನಾರಾಯಣ ಆಶೀರ್ವಾದದಿಂದ ಯಾವ ರೀತಿ ಬೆಳೀತೀವಿ ಅನ್ನೋ ರೀತಿಯಲ್ಲಿ ಶ್ರೀ ವಿನಾಯಕನನ್ನು ಪ್ರತಿಷ್ಠೆ ಮಾಡಿಸಿ ಆ ನಿಟ್ಟಿನಲ್ಲಿ ಸ್ವರ್ಗವನ್ನು ನೋಡಿಸಿದ್ದಾರೆ. ಮತ್ತು ಸೈನ್ಸ್ ಎಕ್ಸಿಬಿಷನ್ನು, ಸೈನ್ಸ್ನಲ್ಲಿ ಬರುವಂಥ ಮೂಲಭೂತ ಎಲ್ಲ ಪಾಠಗಳ ಬಗ್ಗೆ ಮೂಲಭೂತ ಸೈನ್ಸ್ ಎಕ್ಸಿಬಿಷನ್ನು, ನಮ್ಮ ಗ್ಯಾಲರಿ ಪಕ್ಕ ಆರ್ಟ್ ಗ್ಯಾಲರಿ ಅಂತ ಮಾಡಿ ನಮ್ಮ ಎಲ್ಲ ಮಾಡಿದ್ದಾರೆ. ಮೆಥಡ್ ಆಫ್ ಎಜುಕೇಷನಲ್ಲಿ ತೋರಿಸಿರುವಂಥ ಎಲ್ಲವನ್ನು ಮಾಡಿದ್ದಾರೆ. ನಮ್ಮ ಮಾನವ ನಿರ್ಮಿತವಾದ ದೇಹದಲ್ಲಿ ಬರುವಂಥ ಅಂಗಾಂಗಗಳು ಏನೇನಿದೆಯೋ ಪ್ರತಿಯೊಂದು ಅಂಗಾಂಗದ ಮೇಲೆ ವಿಶದವಾಗಿ ನಮ್ಮ ಹುಡುಗರು ಬಿಡಿಸಿ ಪ್ರತಿಯೊಬ್ಬರಿಗೂ ಮನಮುಟ್ಟು ರೀತಿಯಲ್ಲಿ ಅವರ ಪಾರ್ಟ್ಸ್ ಆಫು ಆರ್ಗನ್ಸು ಯಾವ್ಯಾವ ರೀತಿ ವರ್ಕ್ ಆಗ್ತವೆ ಅನ್ನೋದರಲ್ಲಿ ನಿದರ್ಶನವಾಗಿ ನಮ್ಮ ಮಕ್ಕಳು ತೋರಿಸಿದ್ದಾರೆ. ನಿಜಕ್ಕೂ ಇದೊಂದು ಒಳ್ಳೆಯ ಉದಾಹರಣೆ, ಒಳ್ಳೆಯ ಒಂದು ಹುಡುಗರ ಮೇಲೆ ಅವಲಂಬವಾಗ್ತದೆ. ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಒಂದು ಕ್ರಿಯೆಗೂ ಇದು ಮಾರ್ಗಸೂಚಿಯಾಗಿ ನಿಲ್ತದೆ ಅಂತ ನಾನು ಹೇಳ್ತಿದ್ದೀನಿ. ಅವರ ಒಂದು ಎಜುಕೇಷನ್ ಮಟ್ಟ ಯಾವ ರೀತಿ ಇದೆಯಪ್ಪ ಅಂದರೆ ನಾವು ಮೂಲತಃ ಚಾರ್ಟ್ ಮುಖಾಂತರನೇ ನಮ್ಮ ಎಲ್ಲ ಎಕ್ಸಿಬಿಷನಲ್ಲಿ ತೋರಿಸಿ ಅವರ ವಿಜ್ಞಾನ ಮತ್ತು ಜ್ಞಾನವನ್ನು ಕೊಡುವಂಥ ಎಕ್ಸಿಬಿಷನ್ ಇದಾಗಿದೆ ಅಂತ ನಾವು ಮನಮುಟ್ಟವಾಗಿ ಎಲ್ಲ ಹುಡುಗರಿಗೆ ಈ ಒಂದು ನೋಡುವಂಥ ಕ್ರಿಯೆ ಚೆನ್ನಾಗಿ ಅವರ ಅನುಭವವಾಗಲಿ ಅಂತ ಹೇಳ್ತಾ ನಾವು ಈ ಒಂದು ಹೊಸಪೇಸನ ಏನು ಮಾಡಿದ್ದೀವಿ, ಇಲ್ಲಿ ಎಲ್ಲ ಜನರು ಪೇರೆಂಟ್ಸು ಮತ್ತು ಮಕ್ಕಳು ನೋಡಿ ಆನಂದಿಸಿ ನಮ್ಮ ಒಂದು ಈ ಒಂದು ಇನ್ಸ್ಟಿಟ್ಯೂಷನ ಒಂದು ಕ್ರಿಯೆಯನ್ನು ಮಾಡಿರೋದಕ್ಕೆ ಮೆಚ್ಚುವಂತಾಗಲಿ ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ನಿಮ್ಮ ಮುಂದೆ ಈ ಒಂದು 4 ಮಾತು ಹೇಳ್ತಾ ನಾನು